ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಎದ್ದು ರೆಡಿ ಆದ ತಕ್ಷಣ ಕೆಳಗಡೆ ಇಳಿದೋಗಿ ದೇವ್ರ ಫೋಟೋ ಹೋಗಿ ನಾನು ನಮಸ್ಕಾರ ಮಾಡಿ ನಾನು ಹೋಗಿದ್ದೆ ಶಾಪ್ಗೆ. ನಾನು ಹೋಗ್ತಿರೋದೆ ಶಾಪ್ಗೆ. ಟೈಮ್ ಬಂದ್ಬಿಟ್ಟು 9 o'clock ಆಗಿದೆ. ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಹೋಗುತ್ತಪ್ಪ ಅಂದರೆ ನಮ್ಮ ಶಾಪ್ಗೆ ಹೋಗುತ್ತೆ. ಶಾಪ್ ಹತ್ರ ಹೋದೆ. ಶಾಪ್ ಹತ್ರ ಹೋದ ತಕ್ಷಣ ಶಟರ್ಸ್ ಓಪನ್ ಮಾಡಿದೆ. ಶಟರ್ಸ್ ಓಪನ್ ಮಾಡಿ ನಾನು ಹೋಗಿದ್ದೆ ಒಳಗಡೆ. ಕೈ ಮುಕ್ಕೊಂಡು ದೇವ್ರಿಗೆ ಒಂದ್ಸಲ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ ನಾನೇನು ಮಾಡಿದೆ, ಟೀ ಕುಡಿಯೋಣ ಅಂತ ಹೋದೆ. ಅಷ್ಟರಲ್ಲಿ ಕಿಶೋರ ಫೋನ್ ಮಾಡ್ದೆ. ಇದು ಬಂದ್ಬಿಟ್ಟು ಜೋಗಿಮಟ್ಟಿ ರೋಡು. ಕಿಶೋರ್ ಅವ್ರ ಮನೆ ಇರೋದು ಇದೇ ರೋಡಲ್ಲಿ ಇರೋದು ಅವ್ರ ಮನೆ. ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ. ಕಿಶೋರ್ ಅವ್ರ ಮನೆ ಹತ್ರ ಬಂದಿದ್ದೀನಿ. ಕಾಲ್ ಮಾಡಿದ್ದೆ, ಅಣ್ಣ ಬರ್ತಿದ್ದೀನಿ ತಡಿ ಅಂತ ಹೇಳ್ದೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಕೆಳಗಡೆ. ನಾನು ಬಂದ್ಬಿಟ್ಟು ಕಿಶೋರ್ ಬೈನ ಕರ್ಕೊಂಡು ಶಾಪ್ ಹತ್ರ ಹೋಗ್ತಿದ್ದೀನಿ. ಕಿಶೋರ ಏನು ತಿಂಡಿ ತಿಂದೆ? ಕಿಶೋರ ವಾಂಗಿಬಾತ್ ತಿಂದೇನಂತೆ. ನಾನಿನ್ನ ತಿಂಡಿ ತಿಂದಿಲ್ಲ. ಟೈಮ್ ಬಂದ್ಬಿಟ್ಟು 10:30 ಆಗಿದೆ. ನಾನು ಓಪನ್ ಮಾಡೋದೆ 11:30ಗೆ. ಕಿಶೋರ್ ಬೈನ ಕರ್ಕೊಂಡು ಶಾಪ್ಗೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಅಚ್ಚಾ, ನಾನು ಶಾಪ್ಗೆ ರೀಚ್ ಆದೆ. ಕಿಶೋರ್ ಬೈಗ ಏನು ಕೆಲಸ ಮಾಡೋದಿದೆ ಕೇಳೋಣ ಬನ್ನಿ. ಕೆಲಸ ಮಾಡ್ತೀಯ ಈಗ ಬಂದು? ಶರ್ಟು ಕಿಶೋರ ಸೈಜ್ ಮಾಡ್ಕೊಂಡಂತೆ. ಇವ್ರು ಬಂದ್ಬಿಟ್ಟು ನೆನ್ನೆ ಕಸ್ಟಮರು ತಗೊಂಡೋಗಿದ್ರು 5 ಪೇರು. ಮತ್ತು ಈಗ ಒಂದು ಪ್ಯಾಂಟು ಒಂದು ಶರ್ಟು ತಗೊಂಡಿದ್ದಾರೆ. ಬಾಯ್ ಬ್ರೋ. ಹೇಗಿದೆ ಬ್ರೋ? ಅದು ಸೂಪರ್ ಆಗಿದೆ ಬ್ರೋ. ಚೆನ್ನಾಗಿದೆಯಲ್ಲ ಬ್ರೋ? ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ. ಎಲ್ಲರೂ ಬಂದು ವೇರ್ ಮಾಡ್ಬೋದು ಬ್ರೋ. ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಇದೇ ಥರ ಚೆನ್ನಾಗಿರೋ ಶರ್ಟ್ ನಿಮ್ಗೆ ಯಾವಾಗಲೂ ಕೊಡ್ತಿರ್ತೀನಿ, ಬರ್ತಾಯಿರಿ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ. ಅವ್ರು ಹೋದ್ಮೇಲೆ ಮನೆಯಿಂದ ಕಾಲ್ ಬಂದಿತ್ತು, ಟಿಫನ್ ರೆಡಿ ಇದೆ ಅಂತ. ನಾನು ಇನ್ನೂ ತಿಂಡಿ ತಿಂದಿಲ್ಲ, ಯಾಕಂದರೆ ಬೆಳಗ್ಗೆ ಬೇಗ ಶಾಪ್ ಓಪನ್ ಮಾಡಿದ್ದೆ. ಅದಕ್ಕೆ ಈಗ ತಿಂಡಿ ತಿನ್ನೋಕೆ ಹೋಗ್ತಿದ್ದೀನಿ. ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಈಗ ಮನೆಗೆ ಹೋಗ್ತಿದ್ದೀನಿ ತಿಂಡಿ ತಿನ್ನೋಕ್ಕೆ. ನಾನು ತಿಂಡಿ ತಿನ್ನೋಕ್ಕಂತ ಮನೆಗೆ ಹೋಗ್ತಿದ್ದೀನಿ ಗುರು. ಏನು ಇಷ್ಟು ಬಿಸಿಲೈತೆ ಗುರು ಚಿತ್ರದುರ್ಗದಲ್ಲಿ. ಅಪ್ಪ ತುಂಬ ಬಿಸಿಲಿದೆ ಗುರು. ತಿಂಡಿ ತಿಂದ್ಬಿಟ್ಟು ಮತ್ತೆ ಶಾಪ್ಗೆ ವಿಸಿಟ್ ಮಾಡಿದೆ. ಒಳಗಡೆ ಗೋಡನ್ ನೋಡ್ತೀನಿ, ತುಂಬ ಅಳ್ಬಿಟ್ಟೈತೆ ಫ್ರೆಂಡ್ಸ್. ಇದನ್ನು ತುಂಬ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ಕ್ಲೀನ್ ಮಾಡಿಬಿಟ್ಟು ಮತ್ತೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವ್ರ ಹೆಸರು ಅಜಯ್ ಅಂತ. ಇವ್ನು ಬಂದ್ಬಿಟ್ಟು ನಮ್ಮ ಅಂಗಡೀಲಿ 3 ಇಯರ್ಸಿಂದ ಕೆಲಸ ಮಾಡ್ತಾನೆ. ಮಾರ್ನಿಂಗ್ ಶಾಪ್ ಓಪನ್ ಮಾಡಿ ಮತ್ತೆ ಶಾಪ್ ಕ್ಲೋಸ್ ಮಾಡ್ತಾನೆ. ಇದೇ ಇವ್ನ ಕೆಲಸ. ಕಿಶೋರಂದು ಓಲ್ಡ್ ಶಾಪಲ್ಲಿ ಕೆಲಸ ಇರೋದು. ಅದಕ್ಕೆ ಇವತ್ತು ಕಿಶೋರ ನಮ್ಮ ನ್ಯೂ ಶಾಪಲ್ಲಿ ಇರೋಲ್ಲ. ಏನಣ್ಣ? ಈ ಶರ್ಟ್ ಮಾತ್ರ ಭಾರಿ ಇಷ್ಟ ಆಗ್ಬಿಡ್ತು. ಇದೇ ಥರ ತರಿಸ್ತಾ ಇರು, ನಾವು ಪದೇ ಪದೇ ಭೇಟಿ ಕೊಡ್ತಾನೆ ಇರ್ತೀವಿ. ಥ್ಯಾಂಕ್ಸ್ ಅಣ್ಣ. ಬರ್ತಾನೆ ಇರಿ. ನಾನು ಯಾವಾಗಲೂ ನಿಮ್ಗೆ ತರಿಸ್ತಾನೆ ಇರ್ತೀನಿ ಈ ಥರ ಬಟ್ಟೆಗಳು. ಥ್ಯಾಂಕ್ ಯು ಅಣ್ಣ, ಬಾಯ್. ಬಾಯ್. ಏನು ಪರ್ಚೇಸ್ ಮಾಡಿದ್ರಿ ಸರ್? ಒಂದು ಪ್ಯಾಂಟ್ ಒಂದು ಶರ್ಟ್ ತೊಗೊಂಡಿದ್ದೆ. ಇವ್ರೊಂದು ಪ್ಯಾಂಟು ಒಂದು ಶರ್ಟ್ ತಗೊಂಡ್ಯಾರ ನೋಡಿ. ಝೂಮ್ ಅಂಗಡಿಗೆ ಬಂದು ಇವರು ಹಿರಿಯೂರಿಂದ ಝೂಮ್ ಅಂಗಡಿಗೆ ಬರ್ಬೇಕಂತ ತುಂಬ ಹುಡ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ನಮ್ಮ ಅಂಗಡಿಗೆ ಇನ್ನೊಂದು ಸಲ ವಿಸಿಟ್ ಮಾಡಿ. ಖಂಡಿತ ಬರ್ತೀವಿ. ಓಕೆ. ಸಂಜೆ ಮೇಲೆ ಕಸ್ಟಮರ್ ಇರಲಿಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ಮಾಡಲಿ ಅಂತ ಥಿಂಕ್ ಮಾಡ್ತಿದ್ದೆ. ಆದಮೇಲೆ ನಾನು ಥಿಂಕ್ ಮಾಡಿದ್ದೆ, ಶರ್ಟ್ ಫುಲ್ಲು ರೆಡಿ ಇರಲಿಲ್ಲ, ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಫ್ರೆಂಡ್ಸ್, ಅವಾಗಲೇ ಹೇಳ್ದಂಗೆ ನಾನು ಬಂದುಬಿಟ್ಟು ಶರ್ಟ್ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ನೀಟಾಗಿ ಜೋಡಿಸಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ. ಚೆನ್ನಾಗಿ ಕಾಣ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೈಮ್ ಬಂದುಬಿಟ್ಟು 10:30 ಆಗಿದೆ. ಅಂಗಡಿಲಿ ಸ್ವಲ್ಪ ಗಿರಾಕಿದ್ರು ಅಂತ ಎಲ್ಲ ಓಪನ್ ಮಾಡಿರೋ ಪೀಸ್ಗಳೆಲ್ಲ ಹಾಗೆ ಇದ್ವು. ಶರ್ಟ್ಗಳು, ಟೀ ಶರ್ಟ್ಗಳೆಲ್ಲ ತುಂಬ ಇದ್ವು. ಇದನ್ನು ಬಂದುಬಿಟ್ಟು ಬೆಳಗ್ಗೆ ನೋಡ್ಕೊತೀನಿ. ನಾನು ಇಲ್ಲೇ ಹೊರಗಡೆ ಹೋಗಿ ಬಂದೆ. ಅಷ್ಟರಲ್ಲಿ ಕಿಶೋರ್ ಬೈ ಶಟರ್ಸ್ ಆಫ್ ಮಾಡಿ 2 ಗೊಂಬೆನ ಡಾಲ್ಗಳನ್ನ ಒಳಗಿಟ್ಟಿದ್ದ. ಕಿಶೋರ್ ಬೈ ಶಾಪ್ ಕ್ಲೋಸ್ ಮಾಡ್ತಿದ್ದ. ಯಾರ್ಯಾರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ತಿದ್ದೀರೋ, ನಾನು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ. ನನಗೆ 500 ಸಬ್ಸ್ಕ್ರೈಬರ್ಸ್ ಆದರೆ 10 ಪೀಪಲ್ಸ್ಗೆ ಗಿವ್ ಅವೇ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀರೋ ವೀಡಿಯೋನ ಎಲ್ಲ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಗಿವ್ ಅವೇ ನಿಮಗೂ ಸಿಗ್ಬೋದು, ಮೈಂಡಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಎಲ್ಲರಿಗೂ. ಗುಡ್ ನೈಟ್.